ಆ ಗ್ರಾಮದಲ್ಲಿ ಒಂದು ಬಹಳ ದೊಡ್ಡ ಮನೆತನದಲ್ಲಿ 6 ಜನ ಅಣ್ಣ ತಮ್ಮ ಇದ್ದರು. 6 ಜನ ಅಣ್ಣ ತಮ್ಮ ಭಾಳ ಚಲೋ ಮನೆತನ. ಮನೆತನಕ್ಕೆ ತಕ್ಕಂಗೆ ಗೌಡಿಕಿನೂ ಇತ್ತು, ಗೌಡಿಗೆ ತಕ್ಕಂಗೆ ಎಲ್ಲ ಜಮೀನಿತ್ತು, ಜಮೀನಿಗೆ ತಕ್ಕಂಗೆ ಆಸ್ತಿ ಇತ್ತು, ಆಸ್ತಿಗೆ ತಕ್ಕಂಗೆ ಮಾನವಂತರು ಮತ್ತು ದಾನವಂತರಿದ್ದರು. ಆ ಮನೆತನಕ್ಕೆ ಇದೇ ನಮ್ಮ ಬಸವನಾಡಿನ ಬಿಜಾಪುರ ಜಿಲ್ಲೆಯ ಒಬ್ಬ ಹೆಣ್ಮಗಳನ್ನು ಮದುವೆ ಮಾಡಿಕೊಡ್ತಾರೆ. ಅವಳ ಹೆಸರು ರುಕ್ಮಿಣಿಬಾಯಿ ಅಂಥೇಳಿ. ಆ ಹೆಣ್ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮನೆಗೆ ಹೋದಳು. ಶಿರೂಟ್ ಮನೆಗೆ ಹೋದ ಸಂದರ್ಭದೊಳಗಡೆ ಆ ಹೆಣ್ಮಗಳನ್ನ ನೋಡಿ ಅವ್ ಮನ್ಯಾಗ ನಾವು ಎಲ್ಲರೂ ನೋಡಿ ಅಂದಳು ಅಂತಕ್ಕೆ. ನಾ ಈ ಮನೆಗೆ ಸೊಸಿನೋ ಏನು ಹುಡುಗಿನೋ ಅಂತ ತಿಳಿಲಿಲ್ಲ ಅಂತಕ್ಕಿಗೆ. ದೊಡ್ಡ ಭಾವನ ಮಕ್ಕಳೆಲ್ಲ ಈಕಿ ವಾರಿಗೆನೇ ಇದ್ದರು. 6 ಮನೆ ಅಣ್ಣ ತಮ್ಮರೊಳಗೆ ಕೊನೆ ಸಣ್ಣವಗನ ಈಕಿನ ಮದುವೆ ಮಾಡಿ ಕೊಟ್ಟಿದ್ರು. ಹೋದ ಟೈಮ್ದಾಗ ಮನೆ ಭಾಳ ಚಂದ ಇತ್ತು. ಭಾಳ ಚಂದ ಇದ್ದಾಗ ಅವ್ರು ಏನು ಮಾಡ್ತಿದ್ರು ಅಂದ್ರೆ, ರೊಟ್ಟಿ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ ಬೇರೆನೆ, ಕಸ ಗುಡ್ಸೋಕ್ಕೆ ಡಿಪಾರ್ಟ್ಮೆಂಟ್ ಬೇರೆನೆ, ಅಡುಗೆ ಮಾಡೋಕ್ಕೆ ಬೇರೆನೆ, ಬಂದು ಹೋಗೋರು ನೋಡ್ಕೊಳ್ಳೋದು ಬೇರೆನೆ, ಸಂಬಂಧಿಕರು ನೋಡ್ಕೊಳ್ಳೋದು ಬೇರೆನೆ, ಹೊಲ ನೋಡ್ಕೊಳ್ಳೋದವ್ರು ಬೇರೆನೆ. ಈಗ ಕೆಲಸ ಏನೂ ಇರಲಿಲ್ಲ. ಮತ್ತೆ ಈಕಿ ಸಣ್ಣಕ್ಕೆ ಭಾಳ ಇದ್ದಳಲ್ಲ, 18-19 ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಿದ್ರು. ಆ ಮನೆಗೆ ಹೋದಳು, ಭಾಳ ಚಲೋ ಜಮೀನು ಮಾಡ್ತಿದ್ಳು, ಎಲ್ಲ ಕೆಲಸ ಮಾಡ್ತಿದ್ಳು. ಹೋದ ಸಂದರ್ಭದೊಳಗೆ ಆಕಿ ಒಂದು ಕೆಲಸ ಹಚ್ಚಿದ್ರು. ಏನಂತಂದರೆ, ಹುಡುಗರಾಗಿದ್ದು ಹುಡುಗರು ಅಭ್ಯಾಸ ಮಾಡಿಸೋದು, ಪಠ್ಯಪುಸ್ತಕ ಕೊಡಿಸೋದು, ಅವ್ರ ಸ್ಕೂಲಿಗೆ ಬ್ಯಾಗ್ ತಯಾರು ಹಾಕೋದು, ಆ ಹುಡುಗರನ್ನ ಸಾಲಿಗೆ ಬಿಟ್ಟು ಬರೋದು, ಅದ್ರ ಕೂಡ ಕಸ ಅಂಗಳ ಹುಡುಗೋದು, ಪೂಜೆ ಮಾಡಿಸೋದು, ಈಕೆ ಕೆಲಸ ಆಯ್ತಾ. ಹೆಣ್ಮಗಳು ಹೋದಳು, ಮನೆತನಕ್ಕೆ ಹೋದಳು. ಎಲ್ಲ ಹುಡುಗರು ಕೂಡ ಗೋಳಿಪಿಂಡಿ ಆಡಕ್ಕಿ, ಎಲ್ಲ ಹುಡುಗರು ಕೂಡ ಚಿಂಡಿದಂಡ ಆಡಕ್ಕಿ, ಎಲ್ಲ ಹುಡುಗರುಗಳ ಅಳುಗುಳಿ ಮನೆ ಆಡಕ್ಕಿ, ಎಲ್ಲ ಕೆಲಸಗಳನ್ನ ಮಾಡ್ಕೊತ ಹುಡುಗಂತ ಇದ್ದಂಥ ಆ ಹೆಣ್ಮಗಳು ಆಕಿಗೆ ಅರಿವಿಲ್ಲದೆ ಗೊತ್ತಿಲ್ಲದ ರೀತಿಯಲ್ಲಿ ಆಕಿಗೊಂದು ಮಗು ಆಯಿತು. ಆ ಮಗುವನ್ನು ಅಂಗಳದಾಗ ಆಡಿಸ್ಕೊಳ್ಳಕ್ಕಿ, ಎಲ್ಲ ಹುಡುಗರನ್ನ ಸಾಲಿಗೆ ಬಿಟ್ಟು ಬರಕ್ಕಿ, ಕೈಯಾಗ ಒಂದು ಬುಟ್ಟಿ ಹಿಡ್ಕೊಂಡು ಎಲ್ಲ ಹುಡುಗರನ್ನ ತೊಟ್ಟು ಕರ್ಕೊಂಡೋಗಿ ಹೂ ಹರ್ಕೊಂಬರಕ್ಕಿ. ಆ ಹೂವು ಹರ್ಕೊಂಬಂದ್ಮೇಲೆ ದೇವ್ರ ಕೋಲೆಗೆ ಹೋಗಿ ಎಲ್ಲ ಹುಡುಗರು ವಿಭೂತಿ ಹಚ್ಚಿ ಅವ್ರನ್ನ ಪೂಜಾ ಮಾಡಿಸಿದ ಮೇಲೆ ವಿಭೂತಿ ಹಚ್ಚಿ ಅವ್ರನ್ನೆಲ್ಲ ಸಾಲಿಗೆ ಕಳ್ಸಕ್ಕಿ. ಈ ಎಲ್ಲ ಕೆಲಸ ಮಾಡುವಂತಹ ಕೆಲಸ ಈ ಕನ್ನಡ ನಾಡಿನ ಹೆಣ್ಮಗಳು. ಅವಳ ಹೆಸರು ರುಕ್ಮಿಣಿಬಾಯಿ. ಆ ಹೆಣ್ಮಗಳು ಇದೇ ರೀತಿ ಕೆಲಸವನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ಆಕೆಗೆ ಒಂದು ಮಗು ಹುಟ್ಟಿತ್ತು. ಆ ಮಗುಗೆ 1-2 ವರ್ಷ ಆಗಿತ್ತು. 2 ವರ್ಷದ ಹುಡುಗ, ಆ ಕೂಸು ಎಲ್ಲರೂ ಬೆಳಗ್ಗೆ 5-6 ಗಂಟೆಗೆ ಅಂತಂದ್ರೆ ಅಂಗಳದ ಕಸ ಗುಡಿಸ್ಬೇಕಂತ ತಿಳ್ಕೊಂಡು ಎಲ್ಲ ಹುಡುಗರ ಕೈಯಾಗ ಒಂದು ಕಸಬರ್ಗಿ ಕೊಟ್ಟಳು. ತಾವೊಂದು ಮೂಲ್ಯಾಗ ನಿತ್ತಳು. ಆ ಹುಡುಗರ ಕೈಯಾಗ ಒಂದು ಕಡೆ ಕೊಟ್ಟು ಮೂಲಿಂದ ಕಸ ಗುಡ್ಕೊಂತ ಅಂಗಳ ನಡುವು ತೊಗೊಂಬಂದ್ಮೇಲೆ ಆ ಅಂಗಳದೊಳಗೆ ನಡು ಒಂದು ಗಿಡ ಇತ್ತು. ಆ ಗಿಡದ ಹೆಸರು ಹಲಸಿನಣ್ಣು. ಆ 2 ವರ್ಷದ ಸಣ್ಣ ಕೂಸಿತ್ತಲ್ರಿ ಪಾಪ, ಆ ಕೂಸು ಕೇಳ್ತು, ಅಮ್ಮ ಇದು ಯಾವುದ್ರ ಗಿಡ? ಇದು ಹಲಸಿನ ಗಿಡ. ಮತ್ತು ಇದಕ್ಕೆ ಎಲ್ಲ ಗಿಡಕ್ಕೆ ಕಾಯಿ ಮ್ಯಾಲಾಗ್ತಾವು, ಮತ್ತು ಇದಕ್ಕೆ ತಳಗಾಗಿತ್ತಲ್ಲ, ಯಾಕ? ಇಲ್ಲಪ್ಪ, ಮ್ಯಾಲಿನ ಜರ್ದು ಬಿದ್ರೆ ಮಂದಿ ತಲೆ ಹೊಡಿತೈತಿ, ಕಾಯಿ ಭಾಳ ದೊಡ್ಡ ಇರ್ತಾವು, ಹಾಗಾಗಿ ಬುಡದಿಂದ ತುದಿ ತನಕ ಕಾಯಿ ಆಗ್ತಾವಪ್ಪ ಅಂತ ಹೇಳಿದ್ಳು. ಮತ್ತು ಈ ಕಾಯಿ ಹೆಂಗಿರ್ತೈತಿ? ಏನಿಲ್ಲ, ಮೊಸಳಿ ಚರ್ಮ ಹೆಂಗಿರ್ತೈತಲ್ಲ ಹಂಗೆ ಮುಳ್ಳು ಆಗ್ತೈತಿ ದೊಡ್ಡದ ಮೇಲೆ. ಮತ್ತು ರುಚಿ ಹೆಂಗಿರ್ತೈತಿ? ಭಾಳ ಬೆಲೆಸಿರ್ತೈತವ, ಹೌದಾ? ಮತ್ತು ಅದು ಎಷ್ಟು ದಿನಕ್ಕೆ ಹಣ್ಣು ಹಾಕೈತಿ? ಇನ್ನೊಂದು 1 ತಿಂಗಳಿಗೆ ಮಳೆಗಾಲ ಸಂದರ್ಭಕ್ಕೆ ಹಣ್ಣು ಹಾಕೈತಿ, ಹೌದಾ? ಆ ಕಾಯಿಗೆ ಇರಿವಾಗ್ತಾವನ್ ಕೇಳ್ತು. ಹಾಂ, ಆಗ್ತಾವಪ್ಪ. ಮತ್ತು ಈ ಗಿಡ ಯಾರು ಹಚ್ಚಾರು? ನಿಮ್ಮ ಅಜ್ಜಲ್ಲ, ಅವ್ರ ಅಜ್ಜ ಹಚ್ಚಾನ, ನೀವು ಮರಿಮಕ್ಕಳು ತಿನ್ನಕತ್ತೀರ ಅಂತ ಹೇಳಿದಳು. ಹುಡುಗ ಸುತ್ತಿರಿಗೆ 10 ಪ್ರಶ್ನೆ ಕೇಳ್ತು. ಆ ಹುಡುಗ ಎಷ್ಟು ಪ್ರಶ್ನೆ ಕೇಳ್ತವ? ಒಂದು 7-8 ಪ್ರಶ್ನೆ ಕೇಳ್ತ. ಅದ 7-8 ಪ್ರಶ್ನೆ ನಿಮ್ಮ ಮನ್ಯಾಗಿನ ಹುಡುಗರು ನಿಮ್ಮನ್ನು ಕೇಳಿದ್ರೆ ಏನಂತೀರಿ ನೀವು? ನನಗೆ ಸಾಕಾಗೈತಿ, ಇನ್ಕ ತಕ ಒಟ್ಟು ಮುದುಕಿ ನಿಮ್ಮ ಆಯದು ಕೇಳಿ ಬೇಸತ್ತೀನಿ, ನಿಮ್ಮ ಅಪ್ಪ ಅಂದು ಕೇಳಿ ಬೇಸತ್ತೀನಿ. ಇನ್ನು ನೀವೊಬ್ಬ ತೊಗೊಂಡು ಬಂದು 2 ಬುಟ್ಟು ಬಾಂಡೆ ಅದಾವು, 4 ಬಕೆಟ್ ಒಗ್ಯಾಣ ಅದಾವು, ಅವ್ನ ಮಾಡೋದ್ರೊಳಗೆ ಕತ್ತಿರಾಮನ್ ಹಿಡ್ದೈತಿ ಹೋಗಂತ ತಿಳ್ಕೊಂಡು ಖುಷಿನ ಬೇದ ಕಳಿಸ್ತೀರಿ. ನಿಮ್ಮ ಮಕ್ಕಳು ನಿಮ್ಮ ಜೊತೆಯಿಂದ ಪ್ರೀತಿಯಿಂದ ಮಾತನಾಡುವ 4 ಮಾತುಗಳನ್ನು ಕೇಳುವಂತಹ ವ್ಯವಧಾನ ತಂದೆ ತಾಯಿಗಳು ಯಾವತ್ತು ಕಳ್ಕೋತೀರಿ, ನಿಮಗೆ ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವಂತಹ ವ್ಯವಧಾನವನ್ನು ಕಳ್ಕೊಳ್ತಾರೆ. ಇದು ಈ ದೇಶದಲ್ಲಿ ನಡೆದಂಥ ಘಟನೆ. ಆ ಕೂಸಂಗ ಆಯಿತು, ಮುಗೀತು. ಮುಂದೆ ಒಂದು 1 ತಿಂಗಳದೊಳಗೆ ಕಾಯಿ ಹಣ್ಣಾತು. ಕಾಯಿ ಹಣ್ಣಾದ ಟೈಮ್ದಾಗ ಹುಡುಗಿ ಕೇಳಿತ್ತಲ್ಲ, ಮೊದಲೇ ಹಣ್ಣು ನನಗೆ ಕೊಡ್ತೀನಿ ಕೇಳಿತ್ತು. ಆ ಹಣ್ಣು ತೊಗೊಂಬಂದಳು, ಮನ್ಯಾಗ ಒಂದು ಚೀಲ ಹಾಸಿದಳು, ಚೀಲದಾಗ ಒಂದು ಪರಾತ್ ಇಟ್ಟಳು, ಪರಾತ್ಕೆಲ್ಲ ಎಣ್ಣೆ ಹಚ್ಚಿದಳು, ಚಾಕುಗೂ ಎಣ್ಣೆ ಹಚ್ಚಿದಳು, ಕೈಗೂ ಎಣ್ಣೆ ಹಚ್ಕೊಂಡ್ಳು. ಹಲಸಿ ನನಗೆ ಚಾಕು ಚುಚ್ಚಿ ಹೆರ್ಚಿದಳು. ಓನೆಲ್ಲ ಮನೆ ಎಲ್ಲ ಘಮ್ ಅಂದ ಕೂಡ್ಲ ನಾವು ಹುಡುಗಿ ಏನು ಕೇಳಿತ್ತಲ್ಲ, ಆ ಮನ್ಯಾಗಿನ 10-15 ಹುಡುಗರೆಲ್ಲ ಧನ ಬಂದು ಮುಂದೆ ಕೂತ್ಬಿಟ್ಟು, ಹೆಂಗೆ ಒಂದು ಸಕ್ರೆ ಕಾಳು ಬಿದ್ದಾಗ ಇರಿವು ಬರ್ತಾವಲ್ಲ, ಹಾಗೆಲ್ಲ ಹುಡುಗರು ಬಂದು ಕೂತ್ವು. ಎಲ್ಲ ಹೆರ್ಚಿದಳು, ತೊಳಿ ಒಕ್ಕಾಟೆ ಮಾಡಿದಳು, ತರಳು ಒಕ್ಕಾಟೆ ಮಾಡಿದಳು, ಸೊಪ್ಪಿ ಒಕ್ಕಾಟೆ ಮಾಡಿದಳು, ಎಲ್ಲ ಚಂದ ಹಣ್ಣು ತಂದು ಇಟ್ಟಿದಳು. ಒಂದು ಪ್ಲೇಟ್ದೊಳಗೆ ಹಣ್ಣು ಹಾಕಿ ಕೊಡೋದ್ರೊಳಗೆ ಆ ಹುಡುಗ ಏನಿತ್ತಲ್ರಿ, ಸಣ್ಣ ಹುಡುಗ, ಅದ್ರ ಹೆಸರು ವಿನಯ. ಇಲ್ಲಿ ವಿನಯ ಅಲ್ರಿ, ಆ ವಿನಯ. ಆ ವಿನಯ ಆ ಹಣ್ಣಂತ ಹಿಂಗೆ ತುಗಾಕಂತ ಹೊಂಟಿದ್ದ. ಅವ್ರವ್ ಕೈ ಮೇಲೆ ಒಂದು ಬಡ್ದಳು, ಇದನ್ನು ತಿನ್ಬೇಡ ಅಂದಳಕ್ಕೆ. ತಿನ್ಬೇಡ ಅಂದ ಯಾಕ ಅಂತ ಕೇಳ್ದವ. ಮೊದಲು ಏನು ಹೇಳಿದ್ ನೀನು, ನನಗೆ ಕೊಡ್ತೇನೆ ಅಂತ ಹೇಳಿದ್ದಲ್ಲ. ಇಲ್ಲ, ಓನ್ಯಾಗೊಬ್ಬ ಅಜ್ಜ ಅದನಲ್ಲ, ಆ ಅಜ್ಜನ ಹೆಂಡ್ತಿ ಮನೆ ಸತ್ತಾಳು, ಮಕ್ಕಳಿಲ್ಲ, ಯಾರಿಲ್ಲ, ಅವ್ಗೆ ಊಟಕ್ಕಿಲ್ಲ, ಈ ಹಣ್ಣು ಅವ್ನು ಕೊಟ್ಟು ಬಾ ಅಂತ ತಿಳ್ಕೊಂಡು ಹೆಂಗೆ ಓನ್ಯಾಗ ಎಮ್ಮೆದಾಗ ತುಂಬ ಗಿನ್ನ ಕೊಟ್ಟು ಕಳಿಸ್ತಿರಲ್ಲ, ಹಂಗೆ ಎಲ್ಲ
ಒಂದಿಷ್ಟು ಹಣ್ಣನ್ನು ಒಂದು ಪ್ಲೇಟ್ನಾಗ ಇಟ್ಟು ಮ್ಯಾಲೆ ಒಂದು ಖರ್ಚಿಪ್ ಹಚ್ಚಿ ಕೊಟ್ಟು ಕಳಿಸಿದಳು. ಹಿಂಗೆ ಹೋಗಿ ಹಿಂಗೆ ಬಂದವ ಕೊಟ್ಟು ನಾ ತಿನ್ಬೇಕಂತ ತಿಳ್ಕೊಂಡು ಕೊಟ್ಟು ಬರೋದ್ರೊಳಗೆ ಮತ್ತೊಂದು ಪ್ಲೇಟ್ ತಯಾರು ಮಾಡಿದಳು. ಈ ಓಣಿಗೆ ಆಯಿ ಕೊಟ್ಟು ಬಾ ಅಂದಳು. ಓದು ಕೊಟ್ಟು ಬಂದ. ಈ ಬಾಜುಕಿನ ಕಾಕು ಕೊಟ್ಟು ಬಾ ಅಂದಳು. ಓಣ್ಯಾಗಿನ ಕಾಕು ಆದಳು, ಚಿಗವ್ ಆದಳು, ತಾತ್ಯ ಆದ, ಆಯ್ ಆದಳು, ಅಜ್ಜ ಆದ, ವೈನಿ ಆದ. ತಾಟ್ನಾಗಿನ ಹಣ್ಣು ಮುಗಿಯಾಕೆ ಬಂದು ಖರೆ ಓಣ್ಯಾಗಿನ ಮನೆ ಮುಗಿವಲು. ಸಿಟ್ಟು ಬಂದು ಹುಡುಗ ಅವ್ರ ಅವ್ವನ ಕೇಳ್ತು, ಯವ್ವ ನೀನು ನನಗವ್ವೋ ಏನು ಓಣ್ಯಾಗಿನಾರಿಗವು ಅಂತ ಕೇಳ್ದ. ಯಾಕಂತ ಕೇಳ್ದ. ಅಲ್ಲ ಹಣ್ಣು ನನಗೆ ಕೊಡ್ತೀನಿ ಅಂತ ತಿಳಿದಿ, ಹಣ್ಣು ಇಷ್ಟು ನನಗೆ ಕೊಡ್ಲಾರ್ದ ಎಲ್ಲ ಮಂದಿ ಕೊಟ್ಟು ಬರಕ್ಕೆ ಹಚ್ಚಿ ನನಗೆ ಹೆಂಗೆ ಆಗಬಾರ್ದು ಅಂತ ತಿಳ್ಕೊಂಡು ಮಗ ಪ್ರಶ್ನೆ ಕೇಳಿದಾಗ ಅವ್ರು ಅವು ಒಂದು ಕಿಮ್ಮತ್ತಿನ ಮಾತು ಹೇಳಿದಳು. 3 ವರ್ಷ ಹುಡುಗನಿಗೆ ಭಾಳ ಚಲೋ ಮಾತು ಹೇಳಿದಳು. ನಮ್ಮ ಗಿಡದಾಗಿನ ಹಣ್ಣ, ನಾವು ಬೆಳೆಸಿದ ಹಣ್ಣ, ನಾವು ಕೊರೆದಿಟ್ಟ ಹಣ್ಣ, ನಾವು ತಿಂದಾಗ ಎಷ್ಟು ರುಚಿ ಹತ್ತೈತೋ ಹಂಗೆ ಬಾಜುಕಿನ ಮನೆಯವ್ರಿಗೆ ಕೊಟ್ಟಾಗ ಅದ್ರ 1000 ಪಟ್ಟ ರುಚಿ ಹತ್ತೈತಿ. ಅದ ಬಸವಣ್ಣ ಕಲಿಸಿದ ಪಾಠಪ್ಪ ಅಂತ ತಿಳ್ಕೊಂಡು ತಾಯಿ ಮಗನಿಗೆ ಉಪದೇಶ ಮಾಡಿದಳು. ಬಸವಣ್ಣ ಅಂದ್ರೆ ಯಾರಂತ ಕೇಳ್ದ ವಿನಯ. ಏನಿಲ್ಲ, ನಂದು ಬಿಜಾಪುರ ನಾಡು, ಆ ನಾಡಿನಾಗ ಬಸವಣ್ಣ ಅಂತಾಗಿ ಹೋಗ್ಯಾನ. ಆ ಪುಣ್ಯಾತ್ಮ ಒಂದು ವಚನ ಬರೆದಿಟ್ಟಾನೆ, ಕಾಗೆಯೊಂದು ಅಗಳ ಕಂಡಡೆ, ಕೋಳಿ ಒಂದು ಗುಟುಕ ಕಂಡಡೆ. ಮನುಷ್ಯ ಇದೆಲ್ಲವುದಕ್ಕಿಂತಲೂ ಅದನ್ನು ನೋಡಿ ಕಲಿ, ದಾಸೋಹನ ದಯದ ಧರ್ಮದ ಮೂಲ ಅಂತ ತಿಳ್ಕೊಂಡು ತಾಯಿ ಬಸವಣ್ಣನ ಪಾಠ ಮಗನಿಗೆ ಮಾಡಿದಳು. 3 ವರ್ಷದ ಮಗುವಿಗೆ ಹಸಿಗೋಡೆ ಒಳಗೊಗೆದಳ್ಳ ಹುಸಿ ಹೋಗದ ಕನ್ನಡ ಎನ್ನುವ ರೀತಿಯಲ್ಲಿ ಸಣ್ಣ ಕೂಸಿನ ಮನಸ್ಸು ಹಸಿಗೋಡೆಗೆ ಹಳ್ಳು ಒಗದಂಗ ಆ 3 ವರ್ಷದ ಮಗುವಿನ ಎದೆ ಒಳಗೆ ಆ ಅಕ್ಷರ ಬರ್ಕೊಂಡಿಟ್ಕೊಂಡಿದ್ದ. ಆ ಹುಡುಗನಿಗೆ ಮುಂದೆ 30 ವರ್ಷದ ನಂತರದಲ್ಲಿ ಅವ್ರವು ಹಿಡಿದ ಮಾತು ನೆನಪು ಬತ್ತು. ಯಾವುದು? ಮತ್ತೊಬ್ಬರಿಗೆ ಹಂಚಿ ತಿಂದ್ರೆ 1000 ಪಟ್ಟು ರುಚಿ ಸಿಗ್ತೈತಿ. ಆ ಹುಡುಗ ನಶೇತು ಹಿಮಾಲಯವನ್ನು ಹಿಡ್ಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದ ಒಳಗೆ ಇಡೀ ದೇಶವನ್ನು ಸಂಚರಿಸಿ ಈ ದೇಶದ ಹಿಡುವಳಿದಾರರನ್ನು, ಈ ದೇಶದ ಶ್ರೀಮಂತರನ್ನು, ಈ ದೇಶದ ರಾಜ್ಯ ಮಹಾರಾಜರನ್ನು, ಈ ದೇಶದ ವಸಾಹತುಶಾಹಿಗಳನ್ನು, ಈ ದೇಶದ ಎಲ್ಲ ಅಗರ್ಭ ಶ್ರೀಮಂತ ಜಮೀನ್ದಾರರನ್ನು ಕರ್ಕೊಂಡು ಬಂದು ಸುಮಾರು 6 ಲಕ್ಷ ಎಕರೆ ಭೂಮಿಯನ್ನು ದಾನ ಮಾಡಿ ಸುಮಾರು 30,000 ರೈತರಿಗೆ ದಾನವನ್ನು ಮಾಡಿದಂಥ ಬೂದಾಳ ಚಳವಳಿಯನ್ನು ತಂದಂಥ ವಿನೋಬಾ ಭಾವೆ ಹಿಂದೆ ಒಬ್ಬ ಕನ್ನಡದ ಹೆಣ್ಣುಮಗಳ ಕೆಲಸಿತ್ತು, ಬಸವಣ್ಣನ ವಚನ ಇತ್ತು. ಆ ಕೆಲಸವನ್ನು ಅವತ್ತು ಆ ತಾಯಿ ಮಾಡ್ತಾಳೆ. ಆ ತಾಯಿಯ ಕಲಿತಿದ್ದು ವಚನ. ಅದಕ್ಕೆ ಮಕ್ಕಳಿಗೆ ಯಾಕೆ ವಚನವನ್ನು ಓದಿಸ್ಬೇಕು ಅಂದರೆ ಇಂತಿಂಥ ಕೆಲಸಗಳು ಮುಂದಾಗ್ತವೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಕೆಟ್ಟಿತನ ಬೇಡ. ಆ ಕೆಲಸ ಮುಂದೆ ಆಗ್ತದೆ. ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಬಸವಣ್ಣನವರು ಇದೇ ಪಾಠವನ್ನು ಕಟ್ಟಿಕೊಟ್ರು. ಒಂದು ಮನ್ಯಾಗ, ಒಂದು ಊರಾಗ ದೊಡ್ಡ ಮಣಿತನ ಇತ್ತು. 4 ಮಂದಿ ಅಣ್ಣ ತಮ್ಮ ಇದ್ದರು. 4 ಮಂದಿ ಅಣ್ಣ ತಮ್ಮ ಚಲೋ ಮನೆ ಕಟ್ಟಿದ್ದ, ಚಲೋ ಆಸ್ತಿ ಮಾಡಿದ್ದಪ್ಪ. ವಯಸ್ಸಾಗಿತ್ತು 80 ವರ್ಷದ ಮುದುಕ. ಬಾಳಿಪಟ್ಟಿ ಚಡ್ಡಿ, ಒಂದು ಮುಂಡ ಹಾಕೊಂಡು ತಲೆಗೆ ಒಂದು ರುಮಾಲು ಸುತ್ಕೊಂಡು ಕೂತಿದ್ದ. ಆ ಮುದುಕನ ಎದಿಗೆ ಒಂದು ಮಾತು ಬಂದು ಬಡಿತು. ಏನಿಲ್ಲ, ನಿನ್ನ ದೊಡ್ಡ ಮಗ ಸಣ್ಣ ಮಗನ ನಡಕ್ಕೆ ನ್ಯಾಯ ಬಂದೈತಿ, ಮನ್ಯಾಗ 4 ಭಾಗ ಆಗ್ಬೇಕನ್ನಕತ್ತಾನು, ಬ್ಯಾರೆ ಕೇಳಕತ್ತಾನು, ಮತ್ತು ನಿನ್ನ ಮುಂದೆ ಹೇಳಕ್ಕೆ ಅವ್ನು ದಯಾರ ಪುರಸನಿಲ್ಲ, ಮತ್ತು ಮನೆ ಪಾಲ ಮಾಡಿ ಮಕ್ಕಳಿಗೆ ಪಾಲ ಕೊಟ್ಟು ಬಿಡಪ್ಪ ಅಂದ. ಮುಪ್ಪಾನ ಮುದುಕ ಕೂತಿತ್ತು. ಎದಿಗೆ 100 ಹಾರಿ ಚುಚ್ಚಿದಂಗೆ ಆತು. ಅವರಪ್ಪ ಬಂದ. ಸಂಜೆಗೆ ಎಲ್ಲ ಮಕ್ಕಳು ಮನೆಗೆ ಬಂದ ಮೇಲೆ ಎಲ್ಲರ ಕೈಯಾಗ ಒಂದೊಂದು ಕೋಲ್ ಕೊಟ್ಟ. ಮುರಿರಿ ಅಂದ. ದೊಡ್ಡ ಮಗ ಬಂದ, ಮುರಿದ ಹೋದ. ಸಣ್ಣ ಮಗ ಬಂದ, ಮುರಿದ ಹೋದ. 3ನೇದವ ಬಂದ, ಮುರಿದ ಹೋದ. 4ನೇದವ ಬಂದ, ಮುರಿದ ಹೋದ. ಆಮೇಲೆ ಮತ್ತೆ 4 ಕೋಲುಗಳನ್ನು ಕೊಟ್ಟು ದೊಡ್ಡ ಮಗನ ಕರೆದ, ಮುರಿ ಅಂದ. 4 ಕೂಡ್ರೆ ಮುರಿಯಾಕೆ ಬರಲಿಲ್ಲ. 2ನೇದವ ಬಂದ, ಮುರಿಯಾಕೆ ಬರಲಿಲ್ಲ. 3ನೇದವ ಬಂದ, ಮುರಿಯಾಕೆ ಬರಲಿಲ್ಲ. 4ನೇದವ ಬಂದ, ಮುರಿಯಾಕೆ ಬರಲಿಲ್ಲ. 4 ಮಂದಿನ ಕರೆಸಿ ಅವರಪ್ಪ ಹೇಳ್ದಂತ, ಒಬ್ಬೊಬ್ಬರ ಆದ್ರೆ ಊರಾಗಿನ ಮಂದಿ ನಿಮ್ಮನ್ನು ಮುರಿದು ತಿಂತಾರು, 4 ಮಂದಿ ಕೂಡಿದ್ರೆ ಯಾವನ ಕಡೆಯಿಂದ ಮುರಿಯಾಕೆ ಆಗಂಗಿಲ್ಲಪ್ಪ ಅಂತ ಹೇಳ್ದ. ಇದ ಪಾಠನ ಅಂದು ಮೂರ್ತಿ ರೂಪದಲ್ಲಿ ಮೂರ್ತರಾದಂಥ ಬಸವಣ್ಣನವರು ನಮ್ಮ ಸಮಾಜಕ್ಕೂ ಕಲಿಸುವಾದ್ರು. ನಾವು ಬನ್ಜ್ಗಾರು, ನಾವು ಪಂಚಮಸಾಲ್ಯಾರು, ನಾವು ಹಡಪದವರು ಅಂತ ತಿಳ್ಕೊಂಡು ಒಡವಡ್ಕೊಂಡು ಹೋದ್ರೆ ನಿಮ್ಮನ್ನು ಬಡ್ಕೊಂಡು ತಿಂತಾರೋ ಮಕ್ಕಳ್ರ. ಕೂಡಿ ನಾವೆಲ್ಲರೂ ಬಸವ ಭಕ್ತರು, ನಾವೆಲ್ಲರೂ ಲಿಂಗಾಯತರು ಅನ್ನೋಂಥ ಸ್ವಾಭಿಮಾನ ಇಟ್ಕೊಂಡು ಬದುಕ್ರು ಅಂತ ತಿಳ್ಕೊಂಡು ಅವ್ರು ಹೇಳಿದ್ರೆ, ಇವತ್ತಿಗೆ ನಾವೇನು ಮಾಡ್ತಾ ಇದ್ದೀವಿ? ಬೇಕಲ್ಲ ಆ ಕೆಲಸವನ್ನು. ಇವತ್ತು ಒಗ್ಗಟ್ಟಿನ ಬಲವನ್ನು ನಾವೆಲ್ಲರೂ ನೋಡ್ಕೊಳ್ಬೇಕಾದಂತಹ ವ್ಯವಸ್ಥೆಗಳು ಬಂದಿದ್ದಾವೆ. ಪೂಜ್ಯರಾದಂತಹ ನಾಗನೂರಿನ ಶಿವಬಸವ ಮಹಾಸ್ವಾಮಿಗಳು ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳ ನೇರ ಶಿಷ್ಯರಲ್ಲಿ ಒಬ್ಬರು. ಕೊಣ್ಣೂರಿನ ಕಾಡಸಿದ್ದೇಶ್ವರ ಪಟ್ಟದ್ದೇವರ ಮಠದ ಗುರುಗಳಾದಂಥ ಕೆಂಪಯ್ಯ ಮಹಾಸ್ವಾಮಿಗಳು ಮತ್ತು ನಾಗನೂರದವರಿಬ್ಬರು ಸಮಕಾಲೀನರು. ಆ ಸಂದರ್ಭದೊಳಗಡೆ ಹಾನಗಲ್ಲ ಕುಮಾರ ಶಿವಯೋಗಿಗಳಿದ್ದಂಥ ಶಿವಯೋಗ ಮಂದಿರವನ್ನು ಬೀಳ್ಕೊಟ್ಟು ಅಜ್ಜಾರ ಮುಂದೆ ಕೈ ಮುಗಿದು ನಿಮ್ಮ ಮಂಡೆಗೆ ಹೂ ತರುವನೆಲ್ಲದೆ ನಿಮ್ಮ ಹೂವತಾರೆನಲ್ಲದೆ ಹುಲ್ಲತಾರೆನಂತ ಹೇಳಿ ಬರುವಂತಹ ಸಂದರ್ಭದೊಳಗಡೆ ಶಿವಬಸವ ದೇವರ ಭಾಳ ಸೇವಾ ಮಾಡಿರಿ, ಭಾಳ ಕೆಲಸ ಮಾಡಿರಿ. ಮೇಲ್ಮಟ್ಟ ಕಟ್ಟಬೇಕಾದ್ರೆ ನೆಲ್ ಹೊತ್ತೀರಿ, ಬಾವಿ ತೆಗ್ದಿರಿ, ಗಿಡ ನೆಟ್ಟಿರಿ, ಇಷ್ಟೆಲ್ಲ ಸೇವಾ ಮಾಡಿರಪ್ಪ ಬಸವಣ್ಣನ ಕಾರ್ಯಕ್ಕೆ. ಆದ್ರೆ ನಿಮ್ಗೆ ನಾಗನೂರು ಮಠ ಭಾಳ ಸಣ್ಣದಾತಲ್ರಿಪ್ಪ ಅಂದ್ರಂತ. ಅವಾಗ ಅಜ್ಜಾರ್ ಅಂದ್ರಂತ, ಬುದ್ಧಿ ನಾಗನೂರು ಮಠ ಸಣ್ಣದಿರುವತ್ತಕ್ಕ, ಆದ್ರೆ ನಿಮ್ಮ ಆಶೀರ್ವಾದ ಭಾಳ ದೊಡ್ಡೈತಿ, ಅದ ಮಠ ದೊಡ್ಡದು ಮಾಡ್ತೀನಿ ಅಂತ ತಿಳ್ಕೊಂಡು ಬಂದ್ರಂತ ಅಜ್ಜಾರು.
ಆ ಸಂದರ್ಭದಲ್ಲಿ ಬಂದ ಸಂದರ್ಭದೊಳಗಡೆ 3,000 ಮಠಕ್ಕೆ ಮರಿಬೇಕಾದ ಸಂದರ್ಭದೊಳಗಡೆ ಹನಗಲ್ ಅಜ್ಜಾರಿಗೇನ ಆಫರ್ ಬತ್ತಂತ, ಇಲ್ಲಪ್ಪ ತಾವು 3,000 ಮಠದ ಮರಿ ಆಗ್ಬೇಕಂತ ಅಂದಾಗ, ಅಜ್ಜಾರ ಅಂದ್ರಂತ ಜಗದ್ಗಳು ಆಗ್ಬೇಕಂದಾಗ ನಾನು ಆಗಲ್ಲ ಅಂತ ತಿಳ್ಕೊಂಡು ಕೊಣ್ಣೂರಿನ ಕೆಂಪಯ್ಯ ಮಹಾಸ್ವಾಮಿಗಳನ್ನು 3,000 ಮಠದ ಜಗದ್ಗುರುಗಳನ್ನಾಗಿ ಮಾಡಿ ಬಂದ ಮೇಲೆ ಅದೇ ಹನಗಲ್ ಅಜ್ಜಾರು ಮತ್ತು ಶಿವಬಸವಪ್ಪವ್ರು ಹೇಳಿದ್ರಂತ, ಶಿವಬಸವ ದೇವ್ರ ನಾನಾ ಅನ್ನುವಂತಹ ಜಗದ್ಗುರು ಪೀಠ ಬಂದ್ರೂ ಕೂಡ ನಿಮ್ಮ ಉಸಿರು ನಿಮ್ಮ ದೇಹದೊಳಗಿರೋ ತನಕ ಯಾವ ಜಗದ್ಗುರು ಪೀಠ ಹತ್ತಬೇಡ್ರಿ. ನಾಗನೂರು ಮಠ 4 ಎಕರೆ ಆಗುವತ್ತೆ ಖರೆ, ನೀವು ನಾಗನೂರು ಮಠದಾಗ ಇರ್ರಿ. ಮುಂದೊಂದು ಕಾಲ ನಿಮ್ಮ ಮಠಕ್ಕೂ ನಿಮ್ಮ ಮಠದ ಸ್ವಾಮಿಗಳಿಗೆ ಹೆಂಗೆ ಬರ್ತೈತೆ ಅಂದ್ರೆ, ನಾನಾ ಅನ್ನುವಂತಹ ಜಗದ್ಗುರುಗಳ ಮಠಕ್ಕೆ ಮರಿ ಮಾಡ್ಬೇಕಾರೆ ನೀವು ಬಟ್ ಮಾಡಿಟ್ಟು ಹೆಸರಿನ ಸ್ವಾಮಿಗಳ ಮರಿ ಆಗ್ತಾರೆ, ಆ ಮಟ್ಟಕ್ಕೆ ನಿಮ್ಮ ಮಠ ಬೆಳಿತೈತೆ ಅಂತ ತಿಳ್ಕೊಂಡು ಹಾನಗಲ್ ಅಜ್ಜಾರ ಆಶೀರ್ವಾದ ಮಾಡಿದಕ್ಕಾಗಿ ನಾಗನೂರು ಮಠ ಉಜ್ವಲಮಾನವಾಗಿ ಬೆಳೀತು, ಉಜ್ವಲಮಾನವಾಗಿ ಆಶೀರ್ವಾದವನ್ನು ಮಾಡ್ತು. ಆ ಕೆಲಸದಲ್ಲಿ ಹಾನಗಲ್ ಅಜ್ಜಾರು ಶಿವಬಸವ ಅಜ್ಜಾರು ನಾಗನೂರಿನಿಂದ ಬಂದರು. ಒಂದು ಕಡೆ ಒಂದು ಅಬ್ದುಲ್ ಕಲಾಂ ಭಾಳ ಚಲೋ ಮಾತು ಹೇಳ್ತಾರೆ. ಎಂಥ ಮಾತು ಅಂದರೆ, ಗಿಳಿವಂದ ತಂದೆ ಆಡಬೇಕೆಂದು ಹಾರಿ ಹೋಯಿತು, ಪಾರಿವಾಳವ ತಂದೆ ಸಾಕಬೇಕೆಂದು ಓಡಿ ಹೋಯಿತು, ಅಳಿಲೊಂದ ತಂದೆ ತಿನ್ನಿಸಬೇಕೆಂದು ತಿರುವಿ ಹೋಯಿತು, ಯೋಚಿಸಿ ಮರವೊಂದ ನೆಟ್ಟೆ ಇಳಿಯುವು ಬಂತು, ಗಿಳಿಯುವು ಬಂತು, ಪಾರಿವಾಳವು ಬಂತು, ಆನಂದದಿಂದ ನೆರಳಲ್ಲಿ ಕುಳಿತು ಹಣ್ಣು ತಿಂದೆ. ಅದೇ ರೀತಿಯಲ್ಲಿ ನಾಗನೂರು ಅಜ್ಜಾರು ಬಂದು ಬೆಳಗಾವಿಯ ಈ ವಚನಗಳು ಮರುಮುದ್ರಣವಾದಂತಹ ಈ ಪಗು ಹಳಕಟ್ಟಿಯವರು ವಚನ ಮುದ್ರಣ ಮಾಡಿದಂತಹ ಈ ಭೂಮಿ ಒಳಗಡೆ ಬಂದು ನಾಗನೂರು ಪ್ರಸಾದ ನಿಲಯ ಅನ್ನುವಂತಹ ಒಂದು ಮರ ನೆಟ್ಟರು. ನಮ್ಮಂಥ ಗಿಳಿ ಅಳಿಲು ಕೋಗಿಲೆಗಳಲ್ಲಿ ಬಂದು ಇವತ್ತು ನೆರಳಾಗಿ ನಿಂತೀವಿ ಅನ್ನೋದಕ್ಕೆ ಇದು ನಾಗನೂರು ಅಜ್ಜಾರ ಮಠ ಸಾಕ್ಷಿ ಅನ್ನುವಂತಹ ಮಾತನ್ನು ಹೇಳ್ತಾ, ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ನಾಗನೂರು ಅಜ್ಜಾರಿಗೆ ನಮ್ಮ ಚಂದ್ರಪ್ಪ ಭಾಗಿಯವರು ಉಳ್ವಿ ಚನ್ನಬಸವಣ್ಣನ ಲಕ್ಷ ದೀಪೋತ್ಸವಕ್ಕೆ ಕರೆದ್ರಂತ. ಲಕ್ಷ ದೀಪೋತ್ಸವಕ್ಕೆ ಕರೆದ ಸಂದರ್ಭದೊಳಗಡೆ ಅಜ್ಜಾರು ನಾಗನೂರು ಅಜ್ಜಾರು ಅವಾಗ ಇಲ್ಲಿಂದ ಹೋದರು. ಅಲ್ಲಿಂದ 3,000 ಮಠದ ಸ್ವಾಮಿಗಳು ನಮ್ಮ ಸಿದ್ಧಗಂಗೆಯ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು, ಶತಾಯುಷಿಗಳಾದ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಎಲ್ಲರೂ ಕೂಡಿ ಆ ಗಾಡಿ ಒಳಗಡೆ ಹತ್ತಿ ಉಳ್ವಿಗೆ ಹೋದ ಸಂದರ್ಭದೊಳಗಡೆ ಉಳ್ವಿಗೆ ಹೋದ್ರಂತ ಅಜ್ಜಾರು. ಉಳ್ವಿಗೆ ಹೋಗಿ ಎಲ್ಲ ಕಾರ್ಯಕ್ರಮ ಮಾಡಿದ್ಮೇಲೆ ದೀಪಾರೋಹಣವನ್ನು ಮಾಡಿ ಬಂದು ಕುಂತು ಆಶೀರ್ವಚನ ಮಾಡುವಂತಹ ಸಂದರ್ಭದೊಳಗೆ ಸಿದ್ಧಗಂಗೆ ಅಜ್ಜಾರನ್ನ ಕೇಳಿದ್ರಂತೆ, ಅಲ್ರಿ ಉತ್ತರ ಕರ್ನಾಟಕ ಭಾಗದಾಗ ಈ ಲಕ್ಷ ದೀಪೋತ್ಸವ ಭಾಳ ಕಾಣ್ತೈತಿಲ್ಲ, ಈ ದೀಪ ಏನು ಮಾಡ್ತೈತ್ರಿ ಬುದ್ಧಿ ಅಂತ ತಿಳ್ಕೊಂಡು ಸಿದ್ಧಗಂಗೆ ಅಜ್ಜಾರು ನಾಗನೂರು ಅಜ್ಜಾರನ್ನ ಕೇಳಿದಾಗ ಅವಾಗ ನಾಗನೂರು ಅಜ್ಜಾರು ಭಾಳ ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರಂತ, ದೀಪಾನ್ ಪಾಪಾನ್ ದಹತಿ ಅಂತ ಹೇಳಿದ್ರಂತ ಅಜ್ಜಾರು. ಭಾಳ ಪಾವನ ಆತ್ರಿ ನನ್ನ ಜನ್ಮ, ಭಾಳ ಖುಷಿ ಆಯ್ತು ನನಗೆ ಮಾತು ಕೇಳಿ. ದೀಪ ಪಾಪವನ್ನು ನಾಶ ಮಾಡ್ತದೆ, ಪಾಪ ಅಂದ್ರೆ ಕತ್ಲು ಅಂದ್ರೆ ಅಜ್ಞಾನವನ್ನು ಜ್ಞಾನ ನಾಶ ಮಾಡ್ತದೆ ಅಂತ ತಿಳ್ಕೊಂಡು ಅರಳಗನ್ನಡದೊಳಗೆ ಸುಲಿದ ಬಾಳೆಹಣ್ಣಿನಂಗೆ ಹೇಳಿದ್ರಿ ಅಲ್ರಿ ಬುದ್ಧಿ ಅಂತ ತಿಳ್ಕೊಂಡು ಸಾಷ್ಟಾಂಗ ಹಾಕಿದ್ರಂತ ಅಜ್ಜಾರು. ಎಲ್ಲಿ? ಉಳ್ವಿ ಚನ್ನಬಸವನ ಗದಿ ಒಳಗಡೆ. ಅವಾಗ ಅಜ್ಜಾರು ನಾವು ದಕ್ಷಿಣ ಭಾಗಕ್ಕೆ ಅದೀವ್ರಿ, ನಾವು ಆಕಳಗವಿ ನೋಡಿಲ್ಲ, ಒಂದು ಸ್ವಲ್ಪ ಆಕಳಗವಿ ತೋರಿಸ್ರಿ ಅಂದಾಗ ಅಜ್ಜಾರ ಆಕಳಗವಿ ತೋರ್ಸಾಕಂತ ಹೋದ ಸಂದರ್ಭದೊಳಗೆ ಅಜ್ಜಾರು ಮತ್ತು ಸಿದ್ಧಗಂಗೆ ಅಜ್ಜಾರು ಆಕಳಗವಿ ಒಳಗೆ ಹೋಗಿ ಹೊರಗೆ ಬರೋ ಟೈಮ್ದಾಗ ಒಂದು ಹುಡುಗ ಅಲ್ಲಿ ದೊಡ್ಡ ಹಲಸಿನ ಮರ ಇತ್ತು. ಆ ಹಲಸಿನ ಮರದೊಳಗಡೆ ಒಂದು ದೊಡ್ಡ ಹಣ್ಣಾಗಿತ್ತಂತ. ಆ ಹಣ್ಣು ಹೆಂಗಿತ್ತು ಪ್ರಪಾತ ಅಂದ್ರೆ, ಎಷ್ಟು ಗಿಡ ಎತ್ತರಿತ್ತು ಅಟ್ಟ ಆಳ ಪ್ರಪಾತ ಇತ್ತು. ಈ ಹುಡುಗ ಹತ್ತಿತ್ತು. ನಾಗನೂರು ಅಜ್ಜಾರು ಸಿದ್ಧಗಂಗೆ ಅಜ್ಜಾರು ಬಂದು ನಿಂತ ಟೈಮ್ದಾಗ ಆ ಸಿದ್ಧಗಂಗೆ ಭಾಗದ ಹುಡುಗ ಅವ್ನು ಗಿಡದಾಗ ಹತ್ತಿದ್ದು ನೋಡಿ ಸಿದ್ಧಗಂಗೆ ಅಜ್ಜಾರು ಎದೆ ಹಿಡ್ಕೊಂಡ್ರಂತ. ಒಬ್ಬ ಮಗ ಅದಾನು ಮಠಕ್ಕೆ ಸೇವೆ ಮಾಡಕ್ಕಂತ ಕಳಿಸ್ಯಾರು, ಅವನಿಗೆ 4 ರೂಪಾಯಿ ಕೊಡ್ತೀನಿ ತಿಂಗಳಿಗೆ, ಇಂಥ ಗಿಡದಾಗ ಹತ್ತಿಯಲ್ಲ ದುಷ್ಟ, ಬಿದ್ದರೆ ನನ್ನ ಮಠ ಬಿಡಿಸ್ತಾರೆ ನಿಮ್ಮ ಅವ್ವ ನಿಮ್ಮಪ್ಪ, ಏನಾರ ಆದೋತ್ ಇಳಿ ಅಂತ ತಿಳ್ಕೊಂಡು ಅಜ್ಜಾರು ನಡುಗೋ ಟೈಮ್ದಾಗ ಅವಾಗ ನಮ್ಮ ಶಿವಬಸವ ಅಜ್ಜಾರು ಒಂದು ಮಾತು ಹೇಳಿದ್ರಂತ, ಉಳಿವಿ ಅಂದ್ರೆ ಅಳೋದಲ್ರಿಪ್ಪ, ಜಗತ್ನ್ಯಾಗೆಲ್ಲ ಕಡೆ ಅಳಿದ್ರೂ ಕೂಡ ಉಳಿವಿ ಚನ್ನಬಸವನ್ನ ಉಳಿಸ್ತಾನ್ರಿಪ್ಪ, ನೀವು ಹೆದರ್ಬೇಡ್ರಿ ಅಂತ ತಿಳ್ಕೊಂಡು ಆ ಹುಡುಗನ ಕೈ ಹಿಡಿದು ತಲೆಗಿಳಿಸ್ಕೊಂಡ್ಮೇಲೆ ಹಸದಂಥ ಅಜ್ಜಾರು ಅಲ್ಲೇ ಆಕಳಗವಿಯ ನಮ್ಮ ಅಲ್ಲೊಂದು ಕೊಂಡ ಬರ್ತದೆ, ಯಾವುದು ಹರಳೆಯನ್ ಚಿಲುಮೆ ಒಳಗೆ ಲಿಂಗ ಪೂಜೆ ಮಾಡೋದು ಅದ ಹಲಸಿನ ಅಂತ ತಿಳ್ಕೊಂಡು ಹೊಳೆ ಬಂದ್ರಂತ. ಯಪ್ಪ ನಿಮ್ಮ ಶಕ್ತಿ ಭಾಳ ದೊಡ್ಡದು, ನೀವು ಯಾರ ಮೇಲೆ ದೃಷ್ಟಿ ಇಟ್ಟಿರಿ ಆ ದೃಷ್ಟಿ ಭಾಳ ದೊಡ್ಡದು, ನೀವು ಯಾರ ಮೇಲೆ ಕಣ್ಣಿಟ್ಟಿರಿ ಅವ್ರು ಭಾಳ ದೊಡ್ಡವ್ರಾಗ್ತಾರಪ್ಪ, ತಾವು ಪಂಚಪರುಷ ಮೂರ್ತಿಯಾಗಿ ಕಾಣ್ತೀರಪ್ಪ, ನೀವು ವಿಭೂತ ಪುರುಷರು ಅಂತ ತಿಳ್ಕೊಂಡು ಸಿದ್ಧಗಂಗೆ ಅಜ್ಜಾರು ಮತ್ತು ನಾಗನೂರು ಅಜ್ಜಾರಿಗೆ ಹೇಳ್ತಾರಂತ. ಅಂತಹ ದೊಡ್ಡ ತಪಸ್ವಿಗಳು ನಾಗನೂರಿನ ಅಜ್ಜಾರು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮಾಡಿದಂತಹ ಕೆಲಸ ಅವತ್ತು ಕೊಣ್ಣೂರು ಪಟ್ಟದೇವರನ್ನು ತಗೊಂಡು ಬಂದು 3,000 ಮಠದ ವಿರಕ್ತ ಮೂರ್ತಿಯನ್ನಾಗಿ ಮಾಡ್ತಾರೆ. ಒಬ್ಬ ವಿರಕ್ತ ಜಂಗಮನನ್ನು ತಗೊಂಡು ಹೋಗಿ ಪಟ್ಟದೇವರನ್ನಾಗಿ ಮಾಡ್ತಾರೆ. ಸಾಭಾರಿಗಳು ನಿರಾಭಾರಿಗಳು ಇವರೆಲ್ಲರೂ ಕೂಡ ಬಸವಣ್ಣನ ಆಭಾರಿಗಳು. ಇವೆರಡೂ ಕೂಡ ಗುರುವಿರಕ್ತರು. ಈ ಸಮಾಜದ 2 ಕಣ್ಣು ಅನ್ನುವುದನ್ನು ತಿಳಿಸಿ ಈ ಸಮಾಜವನ್ನು ಉಳಿಸಿ ಈ ಸಮಾಜವನ್ನು ಬೆಳೆಸುವ ಮಟ್ಟಕ್ಕೆ ಹಾನಗಲ್ ಅಜ್ಜಾರ ಪಾತ್ರ ಬಹಳ ದೊಡ್ಡದಿತ್ತು. ಆ 12 ಜನ ನೇರ ಶಿಷ್ಯರಲ್ಲಿ ಸಕ್ರಾಯ ಪಟ್ಟದೇವರು, ನಮ್ಮ ಬಾಲ್ಕಿ ಪಟ್ಟದೇವರು, ನಾಗನೂರು ಅಜ್ಜವರು ಇವರೆಲ್ಲರೂ ಕೂಡ ಶಿವಬಸವ ಎಂಬ 5 ಅಕ್ಷರ ಬರೆಯಲಾರದ ಮಟ್ಟಿಗೆ ಅನಕ್ಷರಸ್ಥನಾಗಿರುವಂತಹ ಶಿವಬಸವ ಮಹಾಸ್ವಾಮಿಗಳಂತದಿತ್ತು. ಹಾನಗಲ್ ಅಜ್ಜಾರ ಆಶೀರ್ವಾದ ಎಂಥದಿತ್ತು ಅಂದರೆ 5 ಅಕ್ಷರ ಬರೆಯಲಾರದಂತಹ ಸಹಿ ಮಾಡಕ್ಕೆ ಬರಲಾರದಂತಹ ಒಬ್ಬ ಸ್ವಾಮಿ, ಒಬ್ಬ ಶಿವಯೋಗಿಗಳು ಮುಂದೆ ಹಾನಗಲ್ ಅಜ್ಜಾರ ಆಶೀರ್ವಾದದಿಂದ ವರ್ಷಕ್ಕೆ 5 ಲಕ್ಷ ಜನ ವಿದ್ಯಾರ್ಥಿಗಳು ಕಲಿತು ಹೋಗುವಂತಹ ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅಂದರೆ ಅದು ಬಸವನ ಕೃಪಾ ಭಾಳ ದೊಡ್ಡದು ಅನ್ನುವಂತಹ ಮಾತನ್ನು ಹೇಳ್ತಾ, ಭಾಳ ಕೆಲಸವನ್ನು ಅವತ್ತು ನಾಗನೂರು ಮಠ ಇವತ್ತಿಗೂ ಮಾಡ್ತದೆ, ಮುಂದೂ ಮಾಡ್ತಾ ಬರ್ತದೆ. ನಾಗನೂರು ಮಠಕ್ಕೂ
ಹುಣಸಿಕೊಳ್ಳ ಮಠಕ್ಕೂ ಬಹಳ ಅವಿನಾಭಾವ ಸಂಬಂಧ. ನಾಗನೂರಿನ ಪರಮ ಪೂಜ್ಯರಾದಂತಹ 3ನೇ ಪ್ರತಿಷ್ಠಿತ ಸ್ವಾಮಿಗಳಾದಂತಹ ನಮ್ಮ ಪ್ರಭುದೇವರ ಅಜ್ಜರು ನಮ್ಮ ಹಿಂದಿನ ಹುಣಸಿಕೊಳ್ಳ ಮಠದ ಮರಿಯಾಗಿದ್ದರು. ಮರಿಯಾದ ಸಂದರ್ಭದೊಳಗಡೆ ಅಜ್ಜರಿಗೆ ಹೇಳಿದ್ರಂತ, ಸ್ವಲ್ಪ ನಾಗನೂರು ಅಜ್ಜರಿಗೆ ಆರೋಗ್ಯ ಹೇರಪಿರಾದಾಗ ಬುದ್ಧಿ ತಾವು ಅಷ್ಟು ಮರಿ ಮಾಡಿದ್ರೆ ಭಾಳ ಒಳ್ಳೇದಂತ ತಿಳ್ಕೊಂಡು ಒಬ್ಬ ಡಾಕ್ಟರ್ ಹೇಳಿದಾಗ ಅವಾಗ ಅಜ್ಜರು ಬಂದು ಕೇಳಿದ್ರಂತ, ಇನ್ನು ಯಾವ ಮರಿ ಮಾಡೋದಂತ ತಿಳ್ಕೊಂಡು ಮಠದಾಗ ಗ್ವಾಡಗೇರಿ ಶಾಸ್ತ್ರಿ ಇದ್ದರು. ಗ್ವಾಡಗೇರಿ ಶಾಸ್ತ್ರಿನ ಕೇಳಿದ್ರಂತ, ಮರಿ ಯಾವ ಚಲೋ ಅದಾವೇನ್ರಿಪ್ಪ ಅಂತ ಹೇಳಿದ್ರಂತ. ಎಷ್ಟು ಶಿವಬಸವ ಅಜ್ಜಾರ ಮೇಲೆ ಪ್ರೀತಿ ಇತ್ತು ಅಂದರೆ, ಶಿವಬಸವ ಅಜ್ಜಾರ ಹಾನಗಲ್ ನಮ್ಮ ಶಿವಯೋಗ ಮಂದಿರದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ, ಶಿವಯೋಗ ಮಂದಿರದಲ್ಲಿ ಕಲಿಲಾರದ ವ್ಯಕ್ತಿಯೇ ಒಬ್ಬ ಮಠಕ್ಕೆ ಸ್ವಾಮಿ ಆದರೂ ಅರ್ಹತೆ ಇಲ್ಲ. ಅವನಿಗೆ ಸಮಾಜವನ್ನು ನಿಭಾಯಿಸುವಂತಹ, ಭಕ್ತರನ್ನು ಹಚ್ಕೊಳ್ಳುವಂತಹ, ಬಂದವ್ರಿಗೆ ಊಟ ಮಾಡಿ ಹೋಗಪ್ಪ ಅನ್ನುವಷ್ಟರ ಮಟ್ಟಿಗೆ ಅವನೊಳಗೆ ತಾಕತ್ತಿದ್ರೆ ಅವ್ನು ಎಲ್ಲಿ ಕಲ್ತರೂ ಪರವಾಗಿಲ್ಲ, ಅವ್ನು ಮಠಕ್ಕೆ ಮಾಡ್ತೀನಿ ಅಂದ್ಕೊಂಡು ಗ್ವಾಡಗೇರಿ ಶಾಸ್ತ್ರಿಗೆ ಹೇಳಿ ಅಜ್ಜಾರು ಪ್ರಸಾದಕ್ಕೆ ಬರ್ತಾರಂತ ತಿಳ್ಕೊಂಡು ಹುಣಸಿಕೊಳ್ಳ ಮಠಕ್ಕೆ ಬಂದ್ರಂತ. ಹುಣಸಿಕೊಳ್ಳ ಮಠಕ್ಕೆ ಬಂದಮೇಲೆ ಗದ್ಗೆ ನಮಸ್ಕಾರ ಆಯಿತು, ಸ್ನಾನ ಆಯಿತು, ಪೂಜೆ ಮಾಡಿಕೊಂಡು ಇನ್ನೇನು ಎಡಿ ಬಟ್ಲ ಮಾಡಿ ಮುಂದಿಟ್ಟು ಎಲ್ಲದು ಭೋಜನ ಇಟ್ಕೊಂಡು ಟೈಮ್ದಾಗ ಅಜ್ಜಾರಿಗೆ ಸಾಷ್ಟಾಂಗ ಹಾಕೋ ಟೈಮ್ದಾಗ ಅಜ್ಜಾರ ಅಂದ್ರಂತ, ಗುರುಸಿದ ಸ್ವಾಮಿಗಳ ನೀವಿನ್ನೂ ಭಾಳ ಗಟ್ಟಿದ್ದೀರಿ, ನಿಮಗೇನು ಹೇಳ್ಕೊಂಗೆ ವಯಸ್ಸಾಗಿಲ್ಲ, 80 ವರ್ಷದೊಳಗೆ ಕುದುರೆ ಕುಣದಂಗೆ ಕುಣಿತಿ ಸ್ವಾಮಿ ನೀನು, ನಾವೊಂದು ಮಾತು ಹೇಳ್ತೀನಿ, ನೀ ಮಾತಂದು ಊಟ ಮಾಡ್ತೀನಿ, ಇಲ್ಲಾದ್ರೆ ಎದ್ದು ಹೋಗ್ತೀನಿ ಅಂದ್ರಂತ. ಆವಾಗ ನಮ್ಮ ಗುರುಸಿದ ಸ್ವಾಮಿಗಳು ಅಂದ್ರಂತ, ಯಪ್ಪ ಬುದ್ಧಿ, ಜಂಗಮ ಪ್ರಸಾದ ಮಾಡಲಿಲ್ಲ ಅಂದ್ರೆ ಮಹಾಪಾಪ ಹತ್ತೈತ್ರಪ್ಪ, ನಮ್ಮನ್ನು ಯಾವ ಪಾಪಕ್ಕೆ ನೂಕಬೇಕು ಮಾಡಿರಪ್ಪ ಅಂತ ತಿಳ್ಕೊಂಡು ತಮಗೇನು ಬೇಕು ಅಪ್ಪನೇ ಪಡಿಸ್ರಿ ಬುದ್ಧಿ, ಕೊಳ್ಳಾಂಗಿನ ಲಿಂಗನ ನಿಮ್ಮ ಎಡ್ಯಾಗ ಬಿಚ್ಚಿಡ್ತೀನಿ, ಏನು ಬೇಕು ಕೇಳ್ರಪ್ಪ ಅಂತಂದಾಗ, ನೀನು ಕೊಳ್ಳಾಂಗಿನ ಲಿಂಗ ಯಾರಿಗೆ ಬೇಕೋ ನಿನ್ನ ಮಠಕ್ಕೆ ಮರಿ ಮಾಡಿದ ನನಗೆ ಬಿಟ್ಕೊಡು ಅಂತಂದಾರ. ಅವಾಗ ಅಜ್ಜಾರ ಎಡಿ ಮೇಲನ್ನು ಎದ್ದಂತಹ ಆ ಮರಿದೇವ್ರನ್ನ, ಆಯ್ತ್ರಪ್ಪ ಬುದ್ಧಿ ತಮ್ಮ ಉಡ್ಯಾಗ ಹಾಕಿ ನೀವು ನನ್ನ ತಂಗಿ ಮಗದನ್ನ ನೀವು ಇಟ್ಕೋರಿ ಅಂತ ತಿಳ್ಕೊಂಡು ಅವತ್ತು ನಾಗನೂರು ಮಠಕ್ಕೆ ಪ್ರಭು ಅಜ್ಜರನ್ನು ಗುರುಸಿದ ಸ್ವಾಮಿಗಳು ನಾಗನೂರು ಅಜ್ಜರ ಕೈಯಾಗ ಕೊಟ್ಟರು. ಆ ಕಾಲಾನುಕಾಲ ಅಜ್ಜರು ಬಹಳ ದಿನ ಇರೋಕ್ಕಾಗಲಿಲ್ಲ. ಆ ಸಂದರ್ಭದೊಳಗಡೆ ಕೊನೆಗೆ ಅಂತ್ಯ ಸಂಸ್ಕಾರಕ್ಕೆ ಬಂದಂತಹ ಸಂದರ್ಭದೊಳಗಡೆ ಅಂದ್ರಂತ, ನೀ ಮುತ್ತು ಕೊಟ್ಟಿದ್ರಿಪ್ಪ, ನಾ ಕಳ್ಕೊಂಡಿನಿ, ಏನೂ ಮಾಡೋಕ್ಕೆ ಬರಂಗಿಲ್ಲ ಅಂದ್ರಂತ ಅಜ್ಜಾರು. ಎಂಥ ಅದ್ಭುತವಾದ ಮಾತನ್ನು ಅವತ್ತು ಗುರು ಶಿಷ್ಯರಿಬ್ಬರು ಕೂಡಿ ಆ ಕೆಲಸವನ್ನು ಮಾಡ್ತಾರೆ. ಆ ರೀತಿಯಲ್ಲೇ ನಾಗನೂರು ಮಠ ಭಾಳ ಅಭಿಮಾನಪೂರ್ವಕವಾಗಿ ಉಳಿತದೆ. ಅದು ಇದೇ ಮಾತಾಡುವಾಗ ಭಾಳ ಚಲೋ ಮಾತಾಡಿದ್ರು ಅವರು. ಕರಪ್ಷನ್ ಅನ್ನೋದು ಭಾಳ ನಡೆದೈತಿ, ಭಾಳ ಕೆಟ್ಟ ಕೆಲಸ ನಡೆದಾವೆ ಸಮಾಜದೊಳಗಡೆ. ಎಲ್ಲಿ ನೋಡ್ದಲ್ಲಿ ಅನ್ಯಾಯ ಅತ್ಯಾಚಾರಗಳಿದ್ದಾವೆ, ಆದರೆ ಅದು ಹೋಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ನೀವು ಲಂಚ ಕೊಡ್ತೀರಿ ಅಲ್ಲಿ ತನಕ ಇಸ್ಕೊಳ್ಳೋರು ಇರ್ತಾರೆ, ಎಲ್ಲಿ ನೀವು ಲಂಚ ಕೊಡಲ್ಲ ಅಲ್ಲಿ ಇಸ್ಕೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತದೆ. ಆದರೆ ಈ ದೇಶದ ಎಲ್ಲ ರಾಜಕಾರಣಿಗಳು ಕೂಡ ಬಸವಣ್ಣನವರ ಪ್ರಮಾಣ ವಚನ ಒಂದು ಓದಿ ತಾವೆಲ್ಲರೂ ಕೂಡ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಕಲ್ಯಾಣ ಚಾಲುಕ್ಯ ಪೆರಮಾರಿ ಮಗ ಬಿಜ್ಜಳನ ಪ್ರಧಾನಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ. ಪ್ರಮಾಣ ವಚನ ಗೊತ್ತೇನ್ರಿ ಬಸವಣ್ಣವರು? ಈಗೆಲ್ಲ ಮಂತ್ರಿಗಳು ಹೋಗಿ ಪಾರ್ಲಿಮೆಂಟ್ ಮೇಲೆ ಹೋಗಿ ಆ ಕೆಂಪು ಕೋಟೆ ಮೇಲೆ ನಿಂತಾಗ MP ಪ್ರಮಾಣ ವಚನ ಓದ್ತಾರಲ್ಲ, ನಾನು ಈ ಪಕ್ಷಕ್ಕೆ ನಿಷ್ಠೆಯಿಂದ ನಡೆದುಕೊಳ್ಳುತ್ತೇನೆ, ಈ ಪಕ್ಷ ಆಂತರಿಕ ವ್ಯವಹಾರ ಹೇಳ್ತಾರಲ್ಲ, ಹಾಗ ಬಸವಣ್ಣನವರು ಬಿಜ್ಜಳನ ಅರಮನೆ ಒಳಗೆ ನಿಂತು ಹೇಳ್ತಾರೆ, ಸೀರೆಯೊಂದೆಳೆಯ ಹೊಂದದೊಂದು ಋಣವ ಅಣ್ಣದೊಂದಗಳ ಇಂದಿಂಗೆ ನಾಳಿಂಗೆ ಎಂದಾದಡಿತ್ತಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ತಿಳ್ಕೊಂಡು, ಎಲ್ಲಾರ 4 ಬಟ್ಟಿ ಹೆಚ್ಚಾದ್ರೆ, 4 ರೂಪಾಯಿ ಹೆಚ್ಚಾದ್ರೆ, ನನ್ನ ದಾಸೋಹದೊಳಗೆ ನಿನ್ನ ಅರಮನೆಗಿಂದ 1 ಕಾಳನ್ನ ತಗೊಂಡು ಹೋದ್ರೆ ಅಂದ ನನ್ನ ಎದ್ದಿನಿ ಎದ್ದು ಹೋಗು ಅಂತ ತಿಳ್ಕೊಂಡು ಸಂಗಮನಾಥನ ಮೇಲೆ ಪ್ರಮಾಣ ಮಾಡಿ ಆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ಬಸವಣ್ಣನ ಕುಲದ ಬಳ್ಳಿಗಳು ನಾವೆಲ್ಲ ಇವತ್ತಿಗೆ ನಮ್ಮ ಕೆಲಸ ಈ ರೀತಿಯಲ್ಲಿ ನಡೆದಿದೆ. ಆ ರೀತಿಯಲ್ಲಿ ಬಸವಣ್ಣನ ಪ್ರಾಮಾಣಿಕತೆ, ಬಸವಣ್ಣನ ನಿಷ್ಠತೆ, ಬಸವ ತತ್ವದ ಬೆಳಕು, ವಚನಗಳ ಉಸಿರು ಈ ನಮ್ಮ ನಾಡಿಗೆ ಬೇಕಾಗಿದೆ. ಆ ಕೆಲಸವನ್ನು ನಾಗನೂರು ಮಠ ಇಲ್ಲಿ ತನಕ ಮಾಡ್ಕೊತ ಬಂದಿದೆ. ಆ ರೀತಿಯಲ್ಲಿ ಆ ಕೆಲಸ ಮತ್ತೆ ಎಲ್ಲ ಮಠದ ಪೂಜ್ಯರಿಗೂ ಕೂಡ ಆದರ್ಶಪ್ರಾಯರಾಗಿರುವಂತಹ ಪರಮ ಪೂಜ್ಯರು ಯಾರಾದರೂ ಇದ್ದರೆ ನಮ್ಮ ನಾಗನೂರಿನ ಅಲ್ಲಮಪ್ರಭು ಮಹಾಸ್ವಾಮಿಗಳು ಅನ್ನುವಂತಹ ಮಾತನ್ನು ನಾವೆಲ್ಲರೂ ಅಭಿಮಾನಪೂರ್ವಕವಾಗಿ ಹೇಳ್ತಾ, ಪೂಜ್ಯರು ಭಾಳ ಹದುಳು ಹೃದಯದವರು. ನಮ್ಮಂಥ ಸಣ್ಣ ಮಠದ ಸ್ವಾಮಿಗಳು ಬಂದರೂ ಕೂಡ ತಾವೆಲ್ಲರ ಕುಮಾರೇಶನ ಸ್ವರೂಪರೂಪ ಅಂತ ತಿಳ್ಕೊಂಡು ಕರೆದು ಉಣಿಸಿ ತಿನಿಸಿ ಭಾಳ ಹದುಳುಪೂರ್ವಕವಾಗಿ ಕಾಣುವಂತಹ ಮಹಾಸ್ವಾಮಿಗಳನ್ನ ನಾವೆಲ್ಲರೂ ಪಡ್ಕೊಂಡಿದ್ದೀವಿ. ಈ ರೀತಿಯಲ್ಲಿ ಅಂತಂದರೆ ಸಿದ್ಧಗಂಗೆ ಭಾಗಕ್ಕೆ ಹೋದರೆ, ಸುತ್ತೂರು ಮತ್ತು ಸಿದ್ಧಗಂಗೆ ದಕ್ಷಿಣ ಭಾಗಕ್ಕೆ ಹೋದರೆ ಈ ಭಾಗಕ್ಕೆ ನಿಡಸೋಶಿ ಮತ್ತು ನಮ್ಮ ನಾಗನೂರು ಮಠ ಈ ಭಾಗದ ಎಲ್ಲ ಸಣ್ಣ ಪುಟ್ಟ ಸ್ವಾಮಿಗಳು ತವರು ಮನೆ ಯಾವುದಾದ್ರೂ ನಾಗನೂರು ಮಠ ಅನ್ನೋದನ್ನು ನಾ ಎಲ್ಲರಿಗೂ ಹೇಳ್ತಾ, ತಾವೆಲ್ಲರೂ ಬಸವ ಬಳ್ಳಿಯ ಹೂಗಳೆಂದೇ ಭಾವಿಸಿ ನಿಮ್ಮೆಲ್ಲರಿಗೆ ವಂದಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಗುರು ಬಸವ.